ಮತ್ತೊಂದು ಕ್ಯೂರಿಯಾಸಿಟಿ ಮತ್ತು ಮತ್ತೊಂದು ಆಶ್ಚರ್ಯಕರವಾದ ಸಂಗತಿ ಅಂತ ಅಂದ್ರೆ ಇದೀಗ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ರನ್ನರ್ ಅಪ್ ಜಾಗದಲ್ಲಿ ಅಶ್ವಿನಿ ಗೌಡ ಅವರ ಹೆಸರು ಬರುತ್ತೆ ಅನ್ನುವಂಥದ್ದು ಎಷ್ಟೋ ಜನಗಳ ಅಭಿಪ್ರಾಯ ಇತ್ತು. ಇನ್ನು ಅಶ್ವಿನಿ ಗೌಡ ಫ್ಯಾನ್ಸ್ ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ರು. ಇನ್ನು ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಕೂಡ ಇಲ್ಲ ರಕ್ಷಿತಾ ಶೆಟ್ಟಿನೇ ವಿನ್ ಆಗೋದು ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಕೆಲವೊಂದಿಷ್ಟು ಜನ ಅದಕ್ಕೆ ಮೌನವನ್ನ ತಾಳಿದ್ರು. ಹೀಗಾಗಿ ರಕ್ಷಿತಾ ಶೆಟ್ಟಿ ಇದೀಗ ರನ್ನರ್ ಅಪ್ ಆಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಒಂದು ಬಿಲ್ಡ್ ಆಗಿದೆ ಈ ಒಂದು ಮಾಹಿತಿ, ಈ ಒಂದು ವಿಚಾರ ಅಂತಂದ್ರೆ ಎಲ್ರಿಗೂ ಕೂಡ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ರಕ್ಷಿತಾ ಯಾಕಂದ್ರೆ ಅಷ್ಟು ಒಂದು ಚಿಕ್ಕ ವಯಸ್ಸಲ್ಲಿ ಅವಳು ಆಡಿರುವಂತಹ ಆಟ ವ್ಯಕ್ತಿತ್ವದ ಆಟವಾಗಿದ್ರಿಂದ ರಕ್ಷಿತಾ ಅಷ್ಟು ಕನ್ನಡ ಬರದೇ ಇದ್ರು ಆ ಕನ್ನಡ ಬರುವಂತ ರೀತಿಯನ್ನೇ ಅವಳ ಒಂದು ಸ್ಟೈಲ್ನಲ್ಲಿ, ಅವಳ ಒಂದು ವಿಭಿನ್ನವಾದ ಸ್ಟೈಲ್ನಲ್ಲಿ ಎಲ್ಲರ ಮುಂದೆ ಕಾಣಿಸ್ಕೊಂಡಿದ್ಲು. ಇನ್ನು ಲಾಕ್ಸ್ ಮಾಡ್ತಾ ಯೂಟ್ಯೂಬ್ ಅಲ್ಲಿ ಫೇಮಸ್ ಆದಂತ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯವರೆಗೂ ಬಂದು ಬಿಗ್ ಬಾಸ್ ಅಲ್ಲಿ ತನ್ನ ಒಂದು ಹವಾವನ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೇ ತನ್ನ ಒಂದು ಕೆಲವೊಂದಿಷ್ಟು ಒಂದು ಸೈಕಲ್ ಅನ್ನ ಹಾಕೊಂಡಿದ್ಲು. ಆ ಸರ್ಕಲ್ ಅಲ್ಲಿ ಆ ಸೈಕಲ್ ಅಲ್ಲಿ ಒಂದು ಆ ರೀತಿಯಾಗಿ ಆಟವನ್ನ ಆಡ್ಕೊಂಡ್ ಬಂದು ಇವತ್ತು ರನ್ನರ್ ಅಪ್ ಆಗಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಇದೊಂದು ಖುಷಿ ಪಡುವಂತಾನೆ ಸುದ್ದಿ. ಯಾಕಂದ್ರೆ ತುಳುನಾಡಿನ ಒಂದಿಷ್ಟು ಹಲವಾರು ಸಂಸ್ಕೃತಿಯನ್ನ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ಬೇಕು ಅನ್ನುವಂತಹ ಒಂದು ಆಸೆಯನ್ನ ಕೂಡ ಬಿಗ್ ಬಾಸ್ ಮುಂದೆ ಇಟ್ಟಿರ್ತಾರೆ. ಹೀಗಾಗಿ ತುಳುನಾಡಿನಲ್ಲಿ ಒಂದಿಷ್ಟು ಫ್ಯಾನ್ಸ್ ಫಾಲೋವಿಂಗ್ ಕೂಡ ಹೆಚ್ಚಾಗಿತ್ತು. ಇನ್ನು ಕರ್ನಾಟಕದಾದ್ಯಂತ ಎಲ್ಲೆಡೆ ಕೂಡ ಫ್ಯಾನ್ಸ್ಗಳು ಇದ್ರು. ಆದರೆ ತುಳುನಾಡಿನಲ್ಲಿ ಹೆಚ್ಚಾಗಿ ಫ್ಯಾನ್ಸ್ಗಳು ರಕ್ಷಿತಾ ಶೆಟ್ಟಿಗೆ ಉಟ್ಕೊಂಡಿದ್ರು. ಅದರಂತೆ ಇದೀಗ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿರುವುದಂತೂ ರಕ್ಷಿತಾ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿಯನ್ನ ತಂದುಕೊಟ್ಟಿದೆ. ಇನ್ನು ಅದರಂತೆ ಯಾವಾಗಲೂ ಕೂಡ ಗಿಲ್ಲಿ 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 ಅಂತ ಇದ್ದಂಥ ರಕ್ಷಿತಾ ಶೆಟ್ಟಿ ಇವತ್ತು ರನ್ನರ್ ಅಪ್ ಆಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ರಕ್ಷಿತಾ ಶೆಟ್ಟಿ ಅಂತ ಹೇಳಬೇಕು.